50ರಿಂದ 60,000 ಅಷ್ಟೇ ನಾನು ಅನ್ಕೊಂಡು ನಮ್ಮ ಕಡೆ ಎಷ್ಟಿದೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ. ನಮ್ಮ ಕಡೆ ಎಷ್ಟಿದೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಮತ್ತಿಲ್ಲ ನಮ್ಗೆ ಈ ತರ ಬೇಕು ಅಂದಿದ್ದಕ್ಕೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಕ್ಷರಲಕ್ಷ್ಮಿ ವಿಲೇಜಸ್. ಸೊ ಒಂದು ಮನೆಗೆ ನೀರಿನ ಸೌಕರ್ಯ ಎಷ್ಟು ಮುಖ್ಯ ಅಂದ್ರೆ ಮನುಷ್ಯ ತನ್ನ ಹುಟ್ಟದಾಗಿಂದ ಸಾಯ ತನಕ ಬೇಕಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂಥ ನೀರು. ಸೊ ಆ ನೀರನ್ನ ಮನೆ ಒಳಗಡೆ ತರಬೇಕಾದ್ರೆ ಎಸ್ಪೆಷಲಿ ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಯ್ತು. ಸೊ ಪ್ಲಂಬಿಂಗ್ ವಿಚಾರ. ಸೊ ಪ್ಲಂಬಿಂಗ್ ವಿಚಾರದಲ್ಲಿ ಎಷ್ಟು ಕಾಸ್ಟ್ ಆಯ್ತು, ಏನಾಯ್ತು, ಮತ್ತೆ ನೀರು ಮನೆ ಒಳಗಡೆ ಬರ್ಬೇಕಾದ್ರೆ ಎಷ್ಟೆಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ ಆಯ್ತಾ. ಸೊ ಟೋಟಲ್ ಅಂದ್ರೆ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಲಾಸ್ಟ್ ಎಂಡ್ ಮನೆಯೊಳಗಡೆ ನೀರು ಬರುತ್ತಲ್ಲ ಅಲ್ಲಿ ತನಕ ಎಷ್ಟೆಷ್ಟು ಖರ್ಚಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಸೊ ಅನ್ಕೊಂಡಿದ್ದು 50,000 ಪ್ಲಂಬಿಂಗ್ಗೆ ಅನ್ಕೊಂಡಿದ್ದು. ಸೊ ಎಷ್ಟೆಲ್ಲದಕ್ಕೂ ಸೇರಿ ಮೆಟೀರಿಯಲ್ಸ್ ಏನಷ್ಟು 50ರಿಂದ 60,000 ಅಷ್ಟೇ ನಾನು ಅನ್ಕೊಂಡಿದ್ದು. ನಿಜ ಹೇಳ್ತೀನಿ, ಅದರ ಡಬಲ್ಗಿಂತ ಡಬಲೇ ಆಗೋಯ್ತು. ಎಷ್ಟಾಯಿತು ಏನು ಮತ್ತು ಲೇಬರ್ ಕಾಸ್ಟ್ದಾಗ ನಾವು ಅವ್ರಿಗೆ ಎಲ್ಲೆಲ್ಲಿ ಟ್ಯಾಕ್ಸ್ ಬಿಡಬೇಕು, ಸೊ ನಾವು ಯಾವ ಥರ ಮಾಡಿಸಿದ್ದೀವಿ ಏನು ಎತ್ತ ಅನ್ನೋದು ಸೊ ವಿಡಿಯೋ ಒಂದಿದೆ. ಸೊ ನೀವು ಅದನ್ನು ಬೇಕಾದರೆ ಹೋಗಿ ನೋಡ್ಬೋದು. ನಮ್ಮದು ಕ್ಲ್ಯಾಂಪ್ ಸಿಸ್ಟಮ್ ಥರ ಮಾಡಿಸಿರೋದು, ಹಾಗಾಗಿ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಆಯಿತು. ಅಸಲು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 60,000 ಅಥವಾ 55 ಅಥವಾ 50 ಈ ಮೂರಷ್ಟೇ ಅಂದ್ಕೊಂಡಿದ್ದು. ಬಟ್ ಅದು ಎಷ್ಟು ಆಗೋಯ್ತು ಏನು ಎತ್ತ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನಾವು ಅವರು ಫಸ್ಟ್ ಪ್ಲಂಬರ್ನ ಕಳಿಸಿದಾಗ ನಾವು ಅವ್ರಿಗೆ ಎಲ್ಲೆಲ್ಲಿ ಟ್ಯಾಕ್ಸ್ ಬಿಡಬೇಕು ಏನು ಎತ್ತ ಎಲ್ಲ ಮಾತಾಡ್ತೀವಿ ಆಯಿತಾ. ಮಾತಾಡಿದಾಗ ಒಂದು ಡಿಸಿಷನ್ಗೆ ಬರ್ತೀವಿ. ಫಸ್ಟು ಯಾವ ಥರ ನಾರ್ಮಲ್ ಕ್ಲ್ಯಾಂಪ್ಸಾ ಅಥವಾ ಇವಾಗ ಬಂದಿದೆಯಲ್ಲ ಎಕ್ಸ್ಟ್ರಾ ಆ ಥರನಾ ಅಂತ ಕೇಳ್ತಾರೆ. ಸೊ ಕೇಳಿದಾಗ ಡಿಸೈಡ್ ಮಾಡ್ತಾರೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ತಗೊತಾರೆ. ನಮಗೆ ಫಸ್ಟು 18,000 ಹೇಳಿದ್ರು, ಮತ್ತಿಲ್ಲ ನಮ್ಗೆ ಈ ಥರ ಬೇಕು ಅಂದಿದ್ದಕ್ಕೆ ಅವ್ರು 22,000 ಹೇಳಿದ್ರು. ಕೊನೆಗೆ ನಾನು ಎಷ್ಟು ಮಾತಾಡಿದೆ ಅಂತ ನಿಮಗೆ ಹೇಳ್ತೀನಿ, ಓಕೆನಾ. ಫಸ್ಟು ಒಂದು ಮೆಟೀರಿಯಲ್ಸ್ ಬರ್ಕೊಡ್ತಾರೆ. ಬಟ್ ನಿಜ ಹೇಳ್ತೀನಿ, ನಮಗೆ ಪ್ಲಂಬರ್ ವಿಚಾರದಲ್ಲಿ ಅಟ್ ಪ್ರೆಸೆಂಟ್ ಇವಾಗಲೂ ಕೂಡ ನನಗೆ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ಅಂತ ಗೊತ್ತಿಲ್ಲ, ಯಾವುದ್ರೂ ಒಂದು ಪ್ರಾಬ್ಲಮ್ ಬಂದೇ ಬರ್ತಿದೆ ನೀರಿನ ವಿಚಾರವಾಗಿ. ಯಾಕಂದರೆ ಗೃಹ ಪ್ರವೇಶ ಬೇಗ ಆಯಿತು ಅಂತನೋ ಅಥವಾ ಅವ್ರು ಬಂದು ಫಿಟ್ ಮಾಡಿ ನೀಟಾಗಿ ಚೆಕ್ ಮಾಡಲಿಲ್ಲ ಅಂತನೋ ಏನಂತನೋ ಗೊತ್ತಿಲ್ಲ. ಮತ್ತು ಅದೆಲ್ಲ ಒಂದಲ್ಲ ಒಂದು ತಗೊಂಬ ಇದ್ದೇ ಆಗೋಯ್ತು. ತುಂಬ ಸಲ ನಾವು ಅಂಗಡಿಗೆ ಹೋಗಿದ್ದೀವಿ ಅಂತ ಅಂದರೆ ಮೆಟೀರಿಯಲ್ ತೊಗೊಬಂದಿದ್ದೀವಿ ಅಂದರೆ ಹೆವಿಯಾಗಿ ಪದೇ ಹೋಗಿರೋದು, ಇಷ್ಟಿಷ್ಟಕ್ಕೂ ಹೋಗಿರೋದಂದರೆ ಈ ಪ್ಲಂಬಿಂಗ್ ವಿಚಾರದಲ್ಲಿ ಎಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ ಇಷ್ಟು ಸಲ ಹೋಗ್ಬೇಕಾ ಅನ್ನೋ ಅಷ್ಟರ ಮಟ್ಟಿಗೆ ಬೇಜಾರಾಗ್ಬಿಡ್ತು. ಸೊ ಫಸ್ಟ್ ಲಿಸ್ಟೆಲ್ಲ ಬರ್ಕೊಂಡು ನಾವು ತೊಗೊಂಡ್ಬಿಟ್ಟು ನಮ್ಗೆ 47,000 ಆಯಿತು. ನೀವು ನಂಬಲಿಕ್ಕಿಲ್ಲ, ಫಸ್ಟು ಹೋದಾಗ್ಲೇ ಫಸ್ಟ್ ಫಿಟ್ಟಿಂಗ್ಗೆ 47,000 ಆಯಿತು. ಸೊ ಅದು ಎಷ್ಟರ ಮಟ್ಟಿಗೆ ಜಾಸ್ತಿ ಬರ್ಕೊಟ್ಬಿಟ್ಟಿದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಒಂದು 5,000ಗೆ ಮತ್ತೆ ರಿಟರ್ನ್ ಕೊಟ್ಬಿಟ್ವಿ ಆಯಿತಾ. PVC ಐಟಮ್ಸ್ ಮತ್ತೆ ರಿಟರ್ನ್ ಕೊಟ್ಬಿಟ್ವಿ. PVC ಐಟಮ್ಸ್ ಅಷ್ಟೊಂದು ಜಾಸ್ತಿ ಬರೆದ್ಬಿಟ್ಟಿದ್ರು. ಮತ್ತು ಎಲ್ಲ ಕ್ಲಿಯರೆನ್ಸ್ ಆದಮೇಲೆ 2,000 ಮತ್ತೆ ರಿಟರ್ನ್ ಕೊಟ್ವಿ. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ 40,000 ಮಾತ್ರ ಹಾಕಿದ್ದೀನಿ. ಯಾಕಂದ್ರೆ 47,000 ಆಗಿದ್ದು 7,000 ಐಟಮ್ಸ್ ರಿಟರ್ನ್ ಮಾಡಿದ್ದಕ್ಕೆ ನಾನು 40,000 ಅಷ್ಟೇ ಹಾಕಿದ್ದೀನಿ ಆಯಿತಾ. ಇದು ಫಸ್ಟ್ ಹೋದಾಗ. ನೆಕ್ಸ್ಟ್ ಸೆಕೆಂಡ್ ಟೈಮ್ ಹೋದಾಗ ಅಲ್ಲಿಗೆ ಬಂದಿದ್ದಾದ್ಮೇಲೆ ಮತ್ತೆ ನಾವು ಡ್ರೈ ವಾಟರ್ ತಂದಿದ್ವಿ. ಆ ಡ್ರೈ ವಾಟರ್ ಕೂಡ ಮಿಸ್ ಆಯಿತು. ಮತ್ತು ಇನ್ನು ಎಕ್ಸ್ಟ್ರಾ ಐಟಮ್ಸು ಮತ್ತು ಎಕ್ಸ್ಟ್ರಾ ಕ್ಲಾಂಪ್ಸು ಅದು ಇದನ್ನಷ್ಟು ಮತ್ತೆ 8,000 ಆಯಿತು. ಮತ್ತು ಕನ್ಸಲ್ಟ್ ವ್ಯಾಲ್ಯೂ ಅದು ತಂದಿರಲಿಲ್ಲ, ಅದು ಒಂದು 3 ಎಕ್ಸ್ಟ್ರಾ, ಅದು 1,500 ಏನೋ ಆಶೀರ್ವಾದ. ಸೊ ಅದಕ್ಕೆ ಎಲ್ಲ ಮತ್ತೆ 8,000 ಆಗೋಯ್ತು ಆಯಿತಾ. ಇಲ್ಲಿ ನಾನು ಹೇಳಿದ್ನಲ್ಲ ಆಗಲೇ ಲೇಬರ್ಗೆ ಎಷ್ಟು ಕೊಟ್ವಿ ಪ್ಲಂಬರ್ಗೆ ಅಂತ. ಸೊ 21,000 ಆಯಿತು. ಒಂದು ಟಾಯ್ಲೆಟ್, ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರೋದಕ್ಕೆ ಎಷ್ಟು ಅಂದರೆ 8,000 ಅಂತ. ಸೊ ಇಲ್ಲಿ ನೀವು ಲೆಕ್ಕ ಹಾಕ್ಕೊಳ್ಳಿ. ನಮ್ಮದು ಮೇಲೆ ಒಂದಿದೆ ಮತ್ತು ಇಲ್ಲಿ ಕೆಳಗಡೆ ಒಂದಿದೆ, ಮತ್ತು ಕಿಚನ್ನು ಮತ್ತು ಅಲ್ಲಿ ಸ್ಟೆಪ್ಸ್ ಕೆಳಗಡೆ ಇದೆಯಲ್ಲ ಅಲ್ಲೊಂದಿದೆ. ಬಟ್ ಅಲ್ಲಿ ಟಾಯ್ಲೆಟ್ ಇಲ್ಲ, ಬರೀ ಬಾತ್ರೂಮ್ ಮಾತ್ರನೇ ಅಲ್ಲಿರೋದು. ಸೊ ಅದಕ್ಕೆ ಕಿಚನ್ಗೆ ಮತ್ತು 2 ಬಾತ್ರೂಮ್ಗೆ, ಒಂದು ಬಾತ್ರೂಮ್ಗೆ 8,000 ಅಂತ. ಅಟ್ಯಾಚ್ ಟಾಯ್ಲೆಟ್ ಇರೋದಕ್ಕೆ 8,000 ಅಂತ ಹೇಳಿದ್ರು. 8 × 16. ಇನ್ನು ಮಿಕ್ಕಿದ್ದಕ್ಕೆ ಯಾವುದು ಕಿಚನ್ಗೆ ಮತ್ತು ಅದಕ್ಕೆ ಸೇರಿ ಒಂದು 5 ಎಕ್ಸ್ಟ್ರಾ ಆಯಿತಾ. ಅದಕ್ಕೂ ಎಕ್ಸ್ಟ್ರಾ ವಿತ್ ಮೋಟರ್ ಫಿಟ್ಟಿಂಗ್ಗೆ ಎಲ್ಲ ಸೇರಿ 21,000 ಆಯಿತು. ಕೆಲವೊಂದು ಕಡೆ ಇದು 7,000 ಇರಬಹುದು, ಬಟ್ ನಮ್ಮ ಕಡೆ ಇರೋದು 8,000ನೇ. ಬರೀ 2 ಮಾತ್ರ ಬಾತ್ರೂಮ್ ಇದ್ದರೆ ಇಲ್ಲಿ 16,000ಕ್ಕೆಲ್ಲ ಅವ್ರು ಮಾಡಿಕೊಟ್ಬಿಡೋರು. ಇನ್ನೊಂದು 1,000 ಎಕ್ಸ್ಟ್ರಾ ಹಾಕೊಂಡು 17,000 ಆಗ್ತಾಯಿತ್ತು. ಬಟ್ ಇವಾಗ ನಮ್ದು ಎಕ್ಸ್ಟ್ರಾ ಇರೋದ್ರಿಂದ 21,000 ಲೇಬರ್ ಆಯಿತು, ಪ್ಲಂಬರ್ಗೆ ಲೇಬರು ಆಯಿತಾ. ನೆಕ್ಸ್ಟು ಫಸ್ಟ್ ಫಿಟ್ಟಿಂಗ್ ಆಯಿತು. ಫಸ್ಟ್ ಸ್ಟೆಪ್ ಫಿಟ್ಟಿಂಗ್ ಎಲ್ಲ ಆಗಿಬಿಡುತ್ತೆ. ಆಲ್ಮೋಸ್ಟ್ ಅವ್ರಿಗೆ
ಅಮೌಂಟ್ ಕೂಡ ಅಂದರೆ ಕೊಟ್ಬಿಡ್ಬೇಕು ನಾವು ಯಾರಿಗೆ, ಪ್ಲಂಬರ್ಗೆ. ಆಯಿತಾ, 15,000 ನಾನು ಫಸ್ಟೇ ಕೊಟ್ಬಿಟ್ಟೆ. ಇನ್ನು ನನ್ನ ಕಡೆ 6,000 ಇತ್ತು ಅಷ್ಟೇ. ಇನ್ನು ಡ್ರಮ್ಮು ಮತ್ತು ಡ್ರಮ್ಗೆ ಫಿಟ್ಟಿಂಗ್ ಐಟಮ್ಸು ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ ಅಂದರೆ ಈ ಪೈಪ್ಸ್ ಎಲ್ಲ ಶಾರ್ಟೇಜ್ ಬಂದ್ಬಿಡುತ್ತೆ ಅಲ್ವಾ, ಆ ಶಾರ್ಟೇಜ್ ಮತ್ತು ಕೆಲವೊಂದ್ಸಲಿ ಗೇಟ್ ವಾಲು ಅದು ಇದು ಅನ್ನೋಷ್ಟರಲ್ಲಿ 6,500 ಆಯಿತು. ಸೊ ಡ್ರಮ್ಗೆ ಆಯಿತಾ, ನಾವು ಅದು ವೈಟ್ ಕಲರ್ ಡ್ರಮ್ ತಂದಿರೋದು 6,500 ಆಯಿತು. ಗಂಗಾ ನೆಕ್ಸ್ಟು ಸಂಪಲ್ಲಿ ಇರ್ತಕ್ಕಂಥ ಒಂದು ಮೋಟರು, ನಾವು ತಂದಿರೋದು ಸಂಪಲ್ಲಿ ಇರ್ತಕ್ಕಂಥ ಮೋಟರು ವಿ ಗಾರ್ಡ್. ಆಯಿತಾ, ಸೊ ಅದನ್ನು ತಂದಿದ್ದೀನಿ, ಅದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತೀನಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ. ಇವಾಗ ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ತಿಲ್ಲ. ಸೊ ನಮಗೆ 8,500 ಆಯಿತು. ಯಾವುದು ವಿ ಗಾರ್ಡ್ 1 HP ಮೋಟ್ರು. ಆಯಿತಾ, ಸಂಪಲ್ಲಿ ಇರ್ತಕ್ಕಂಥ ಮೋಟ್ರು. ಇನ್ನು ನೆಕ್ಸ್ಟು ಫೈನಲ್ ಫಿಟ್ಟಿಂಗ್ ಬರುತ್ತಲ್ವಾ, ಫೈನಲ್ ಫಿಟ್ಟಿಂಗ್ ಅಂದರೆ ನಾನು ಬೆಂಗಳೂರಲ್ಲಿ ಹೋಗಿ ತೊಗೊಬಂದಲ್ಲ. ಸೊ ಅದಕ್ಕೆ ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ತೊಗೊಬಂದೆ ಅಂತ. ಸೊ ಅದಕ್ಕೆ 14,500 ಆಯಿತು. ಸಾರಿ, ಅದನ್ನ ವಿಡಿಯೋ ಹಾಕಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಫೈನಲ್ ಫಿಟ್ಟಿಂಗ್ಗೆ 14,500 ಆಯಿತು. ಪ್ಲಂಬಿಂಗ್ ಫೈನಲ್ ಫಿಟ್ಟಿಂಗ್ಸ್ಗೆ ಅಂದರೆ ನಾವು ಆಲ್ಮೋಸ್ಟ್ ಅಲ್ಲೂ ಕಿಚನ್ಗೆ ಮತ್ತು ಇಲ್ಲಿರ್ತಕ್ಕಂಥ ವಾಶ್ರೂಮ್ ಮಾತ್ರ ಸ್ಟೀಲ್ದು ಅಂದರೆ SS ಇರೋದು, ಇನ್ನೆಲ್ಲನೂ ಆಲ್ಮೋಸ್ಟ್ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿರೋದು. ಫ್ಯೂಚರಲ್ಲಿ ಚೇಂಜ್ ಮಾಡ್ಕೊಬಹುದಲ್ಲ ಅಂತ ಅಷ್ಟೇ. ನೆಕ್ಸ್ಟ್ ಕಮೋಡ್ ಬರುತ್ತಲ್ಲ ವಾಶ್ರೂಮ್ಸ್ಗೆ, ಕಬೋರ್ಡ್ ಮೇಲೊಂದು ಕೆಳಗಡೆ ಇದೊಂದು 5,500 ಅದಕ್ಕೆ 11,000 ಆಯಿತು. ಆಯಿತಾ, ನೆಕ್ಸ್ಟ್ ಬಂತು ವಾಶ್ ಬೇಷನ್ನು. ಸೊ ಮೇಲೆ ಇರೋ ವಾಶ್ರೂಮ್ಗೆ ವಾಶ್ ಬೇಷನ್ನ ಫಿಟ್ ಮಾಡಿಸಿಲ್ಲ, ಜಸ್ಟ್ ಕನೆಕ್ಷನ್ ಮಾತ್ರ ಕೊಡಿಸಿದ್ದೀವಿ ಅಷ್ಟೇ. ಕೆಳಗಡೆ ಡೌನಲ್ಲಿ ಏನಿದೆಯಲ್ಲ ಅದು ಒಂದು ವಾಶ್ ಬೇಷನ್ ಇದೆ, ಅದು ಒಂದು 1,500. ಓಕೆನಾ, ನಾನು ಹೇಳ್ತೀನಿ, ಎಲ್ಲ ಕೆಲಸ ಏನೇ ಕೆಲಸ ಮಾಡಬೇಕಾದ್ರೂ ಎಕ್ಸ್ಟ್ರಾ ಅಮೌಂಟ್ ಅಂತ ಇಟ್ಕೊಳ್ಳೇಬೇಕು. ಅದು ಒಂದು ಸ್ವಲ್ಪ ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ ಅಂತ. ಸೊ ಅದೇ ಥರನೇ ಇಲ್ಲೂ ಸಹ ಎಕ್ಸ್ಟ್ರಾ ಅಮೌಂಟ್ ಅಂತ ಆಯಿತು. 3,000 ಅಷ್ಟೇ ಹಾಕಿದ್ದೀನಿ. ಆಲ್ಮೋಸ್ಟ್ ಇದು 3,000 ಆಗಿರ್ಬೋದು ಅಥವಾ 5,000 ಆಗಿರ್ಬೋದು. 3,000 to 5,000 ಇಟ್ಕೊಂಡಿರಿ. ಆಯಿತಾ, ಸೊ ನೀವು ನೆನ್ಪಿಟ್ಕೊಳ್ಳಿ, ನೀವು ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಎಷ್ಟು ಆಗುತ್ತೆ ಪ್ಲಂಬಿಂಗ್ಗೆ ಅಂದರೆ ಅಸಲು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಸೀರಿಯಸ್ ಆಗಿ ನೀವು ನಂಬಲಿಕ್ಕಿಲ್ಲ. 40,000, 8,000, 21,000, 6,500, 8,500, 14,500 ಮತ್ತು 3,000 ಎಕ್ಸ್ಟ್ರಾ ಮತ್ತು ಕಮೋಡ್ಗೆ 11,000 ಮತ್ತು 1,500 ವಾಶ್ ಮಿಷಿನ್. ಸೊ ಟೋಟಲ್ ನೀವು ಗೆಸ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ, 1,14,000 ಆಯಿತು ಪ್ಲಂಬಿಂಗಿಗೆ ಮಾತ್ರನೇ. ನಾವು ಎಸ್ಟಿಮೇಷನ್ ಆಗಿದ್ದಿದ್ದು ಎಷ್ಟಿಗೆ 60,000ಕ್ಕೆ. ಇಲ್ಲಿ ಡಬ್ಬಲೇ ಆಯ್ತಲ್ವಾ, ಇನ್ನು 6,000 ಹೆಚ್ಚು ಕಮ್ಮಿ ಅಷ್ಟೇ. ಸೊ ಲೆಕ್ಕ ಹಾಕೊಳಕ್ಕೆ ನಾನು ಎಲ್ಲ ಎಷ್ಟೇ ತಂದಿದ್ರೆ ಮೇ ಬಿ 6,000 ಆಗೋಗ್ಬಿಡ್ತಾ ಇತ್ತು. ಎಲ್ಲ ಸೇರಿ 1,20,000 ಆಗ್ತಿತ್ತು. ಬಟ್ ಇಲ್ಲಿ 1,14,000 ಅಂದರೆ ಹೆಚ್ಚು ಕಮ್ಮಿ ರೌಂಡ್ ಫಿಗರ್ ಅಂದರೆ 1,15,000 ಪ್ಲಂಬಿಂಗಿಗೆ. ಇಲ್ಲ ನಾವು ನಾರ್ಮಲ್ಲಾಗಿ ಮಾಡಿಸ್ತೀವಿ ಅಂದರೆ ಇದರಲ್ಲಿ ಒಂದು 10,000 to 15,000 ಉಳಿಸ್ಬೋದು. ಆಯಿತಾ, ಕಾಮನ್ನಾಗಿ ನಾರ್ಮಲಾಗಿ ಮಾಡಿಸ್ತೀವಿ ಅಂದರೆ ಉಳಿಸ್ಬೋದು, ಅಥವಾ ಜಾಸ್ತಿನೂ ಆಗ್ಬೋದು. ಕೆಲವೊಂದು ಕಡೆ ಡ್ರಮ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಕೆಲವೊಂದ್ಸಲಿ ಕಡಿಮೆ ಇರುತ್ತೆ. ಮತ್ತು ಕೆಲವೊಂದು ಕಡೆ ಲೇಬರ್ ಇನ್ನೊಂದು 1,2,000 to 3,000 ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು. ಸೊ ಇದು ಇಷ್ಟಕ್ಕೆ ಎಷ್ಟಾಯಿತು, 1,14,000 ಆಯಿತು. ಯಾವುದಕ್ಕೆ, ಪ್ಲಂಬಿಂಗ್ಗೆ. ನಾವು ಟೈಲ್ಸ್ಗೆ 1,00,000 ಅಂದ್ಕೊಂಡಿದ್ವಿ, 1,60,000 ಆಯಿತು. ಇಲ್ಲಿ ಬರೀ 60,000 ಅಂದ್ಕೊಂಡಿದ್ವಿ, ಬಟ್ 1,14,000 ಆಯಿತು. ಸೊ ನೀವು ಇದರಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಪ್ಲಾಸ್ಟ್ರಿಂಗ್ ಆದಮೇಲೆ ಅಮೌಂಟ್ ಹೆಂಗೆ ಹೋಗುತ್ತೆ ಅಂದರೆ, ಸೀರಿಯಸ್ಲಿ ಹೇಳ್ತೀನಿ, ಆ ನೀರು ಹರಿಯುತ್ತಲ್ಲ, ಎಲ್ಲ ಹಳ್ಳ ಇರುತ್ತೆ ಅಲ್ಲಿ ಆ ರೇಂಜಲ್ಲಿ ಹೋಗ್ಬಿಡುತ್ತೆ ದುಡ್ಡು. ಅಸಲು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಇದಕ್ಕಿದ ಅಂತ ಅಷ್ಟು ಬೇಗ ಹೋಗ್ಬಿಡುತ್ತೆ, ಖರ್ಚಾಗ್ಬಿಡುತ್ತೆ. ಎಕ್ಸ್ಪೆಕ್ಟ್ಲಿ ಪ್ಲಾಸ್ಟಿಂಗ್ ಆದಮೇಲೆ ಆ ಥರ ಇರುತ್ತೆ. ಆಯಿತಾ, ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹೇಗೆ ಅನ್ನಿಸ್ತು ಅಂತ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ವಿತ್ ಕಾಸ್ಟ್ ವಿತ್ ಲೇಬರ್ಸ್ ಟೋಟಲ್ ಎಷ್ಟಾಯಿತು ಅನ್ನೋದನ್ನು ವಿಡಿಯೋ ಮಾಡಬೇಕಾ ಅಥವಾ POP ಬಗ್ಗೆ ವಿಡಿಯೋ ಮಾಡಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಯಿತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.